ಐ ಆಮ್ ಡಾಕ್ಟರ್ ಮುತ್ತರಾಜ್, ಕನ್ಸಲ್ಟೆಂಟ್ ಬೇರಿಯಾಟಿಕ್ ಸರ್ಜನ್, ವಾಸವಿ ಹಾಸ್ಪಿಟಲ್, ಬ್ಯಾಂಗ್ಳೂರು. ಸೊ ಬೇರಿಯಾಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಅದು ಸ್ಥೂಲಕಾಯ ಸರ್ಜರಿ. ಅದ್ರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಪೇಷಂಟ್ ನಮ್ಮ ಹತ್ರ ಬಂದು ಫಸ್ಟ್ ಏನು ಕೇಳ್ತಾರೆ ಅಂದರೆ, ಯಾರೋ ಒಬ್ಬ ಆ್ಯಕ್ಟರ್ಗೆ ಏನೋ ಹೆಚ್ಚು ಕಮ್ಮಿ ಆಯಿತು, ಅದರಿಂದ ಇದು ಕಾಂಪ್ಲಿಕೇಟೆಡ್ ಸರ್ಜರಿ ಅಂತ ಕೆಲವು ತಪ್ಪು ಕಲ್ಪನೆ ಇದೆ. ಯಾವುದೇ ಒಂದು ಸರ್ಜರಿ ಮಾಡಿಕೊಂಡಾಗ ಕಾಂಪ್ಲಿಕೇಶನ್ ಅಂದರೆ ನಾವು ನಾನಾ ರೀತಿ ನೋಡಬೇಕಾಗ್ತದೆ. ಪೇಷಂಟಿಗೆ ಬೇರೆ ಏನು ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟೀಸು, ಇವೆಲ್ಲ ಒಬ್ಬ ಮನುಷ್ಯನಲ್ಲಿ ಒಬಿಸಿಟಿ, ಈ ಬೊಜ್ಜಿನ ಅಂಶ ಜಾಸ್ತಿ ಆದಷ್ಟು ಬೇರೆ ಬೇರೆ ಕಾಯಿಲೆ ಇರುತ್ತೆ. ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೊಂದು ಬೊಜ್ಜಿರೋರಿಗೆ ಯಾವುದೇ ಸರ್ಜರಿ ಮಾಡಿದ್ರು ಅಷ್ಟೇ ರಿಸ್ಕ್ ಇರುತ್ತೆ. ಹೀಗಾಗಿ ಬೇರಿಯಾಟಿಕ್ ಸರ್ಜರಿ ಅನ್ನೋದು ರಿಸ್ಕ್ ಅಲ್ಲ. ಅಲ್ಲಿ ಅವ್ರಲ್ಲಿರ್ತಕ್ಕಂಥ ನಾನಾ ಕಾಯಿಲೆಗಳಿಂದ ಅವರು ರಿಸ್ಕ್ ಬರ್ತಾರೆ. ಹಾಗೆ ಬೇರಿಯಾಟಿಕ್ ಸರ್ಜರಿ ತೊಗೊಂಡ್ರೆ ಲಾಂಗ್ ಬೆಡ್ ರೆಸ್ಟ್ ಬೇಕು ಅಂತಿದೆ, ಅದು ತಪ್ಪು ಕಲ್ಪನೆ. ಬೇರಿಯಾಟಿಕ್ ಸರ್ಜರಿ ಮಾಡಿಸ್ಕೊಂಡವರು 90% ಜನ ವಿತ್ 4 ಗಂಟೆಯಲ್ಲಿ ಎದ್ದು ಓಡಾಡಬಹುದು. ಸೊ ತುಂಬ ಪೇಷಂಟ್ಸ್ಗೆ 1 ದಿನ 2 ದಿನದಲ್ಲೇ ನಾವು ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಹಾಗಾಗಿ ಬೇರಿಯಾಟಿಕ್ ಸರ್ಜರಿ ಅನ್ನೋದು ಸೇಫ್ ಸರ್ಜರಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ತಪ್ಪು ಕಲ್ಪನೆ ಇದೆ, ಅದನ್ನು ನಿವಾರಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ. ಥ್ಯಾಂಕ್ ಯು.